ಎವ್ರಿವಾನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಪ್ರಮೇಯ ವ್ಲಾಗ್ಸ್. ಎಲ್ಲ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾವು ಕೂಡ ಎಲ್ಲ ಚೆನ್ನಾಗಿದ್ದೀವಿ. ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಮನೇಲಿ ಹಬ್ಬ ಹೇಗಾಯಿತು ಆ್ಯಂಡ್ ನಾನು ರೂಮೆಲ್ಲ ಹೇಗೆ ಕ್ಲೀನ್ ಮಾಡಿಕೊಂಡೆ, ಈ ಥರ ಒಂದಷ್ಟು ರ್ಯಾಂಡಮ್ ಆಗಿರೋ ಕ್ಲಿಪ್ಪಿಂಗ್ಸ್ನ ಹಾಕ್ತಾಯಿದ್ದೀನಿ. ನನಗೆ ಗೊತ್ತು ತುಂಬ ಲೇಟ್ ಆಗಿಬಿಟ್ಟಿದೆ, ಎಲ್ಲ ಹಬ್ಬ ಸೆಲೆಬ್ರೇಟ್ ಮಾಡಿ ಆಲ್ಮೋಸ್ಟ್ 1 ವೀಕ್ ಆಗೋಗ್ಬಿಟ್ಟಿದೆ. ನಾನು ಹಾಕ್ಲೋ ಬೇಡವೋ ಅಂದ್ಕೊಂಡು ಸಿಂಬನ್ ಬೇರೆ ನೋಡಿಕೊಂಡು ಈಗ ಹಾಕ್ತಾಯಿದ್ದೀನಿ. ಐ ಹೋಪ್ ನೀವೆಲ್ಲ ಏನೂ ಅಂದ್ಕೊಳ್ಳೋದಿಲ್ಲ, ನೋಡ್ತೀರಾ, ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ವಾಚ್ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇದು ಆಲ್ಮೋಸ್ಟ್ ಒಂದು ವೀಕ್ಲಿ ವ್ಲಾಗೇ ಆಗಿಬಿಟ್ಟಿದೆ ಅಂತ ಹೇಳ್ಬೋದು. ನಾನು ಒಂದು ವೀಕ್ದು ಕಂಪ್ಲೀಟ್ ಕ್ಲಿಪ್ಪಿಂಗ್ಸ್ನ ಇದರಲ್ಲಿ ಹಾಕಿದ್ದೀನಿ. ಆ್ಯಂಡ್ ಇದು ಸ್ಪೆಷಲಿ ಹಬ್ಬದ ದಿವಸದ ವ್ಲಾಗು ಕ್ಲಿಪ್ಪಿಂಗ್ಸು. ನೀವು ನೋಡ್ಬೋದು, ನಾನು ದೇವ್ರ ಮನೆಯಲ್ಲಿ ಪೂಜೆ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೆ. ಸಿಂಬ ಕೂಡ ನನ್ನ ಜೊತೆಗೆ ಎದುರುಗಡೆನೇ ಇದ್ದ. ಅವನಿಗೆ ಇವಾಗ ಹೇಗಾಗ್ಬಿಟ್ಟಿದೆ ಅಂದರೆ ನಾನು ಎದುರುಗಡೆ ಇರಲೇಬೇಕು, ಅವ್ನಿಗೆ ಅಟೆನ್ಷನ್ ಕೊಡ್ತಾನೆ ಇರಬೇಕು, ಈ ಥರ ಆಗೋಗ್ಬಿಟ್ಟಿದ್ದಾನೆ. ನನ್ನ ಯಾವಾಗೂ ನೋಡ್ತಾನೆ ಇರ್ತಾನೆ, ನಾನು ಅವನ್ನ ಮಾತಾಡಿಸ್ತಾನೆ ಇರಬೇಕು, ಅವನ್ನ ಬಿಟ್ಟು ಆ ಕಡೆ ಈ ಕಡೆ ಹೋಗೋಕ್ಕೆ ಬಿಡ್ತಾ ಇಲ್ಲ. ಸ್ವಲ್ಪ ಆ ಫೇಸಲ್ಲಿದ್ದಾನೆ. ಸೊ ನಾನು ಅವನ್ನ ಮುಂದೆನೇ ಕೂರಿಸ್ಕೊಂಡು ಏನು ಹೆಲ್ಪ್ ಮಾಡೋಕ್ಕಾಗುತ್ತೆ ಅಮ್ಮಂಗೆ ಮಾಡ್ತಾಯಿದ್ದೆ. ಸ್ವಲ್ಪ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಅವರಿಗೆ ಹೂ ಮುಡ್ಸೋದಕ್ಕೆ, ಪೂಜೆಗೆಲ್ಲ ಹೆಲ್ಪ್ ಮಾಡ್ತಾಯಿದ್ದೆ. ಇದೆಲ್ಲ ಆದಮೇಲೆ ನಾವು ಸಂಜೆ ಪೂಜೆ ಮಾಡೋದು ಯೂಶಲಿ ಪ್ರತಿ ವರ್ಷ ಹಾಗೆ ನಡೀತಾ ಇತ್ತು. ಬಟ್ ಈಗ ಒಂದು ಲಾಸ್ಟ್ 3 ಇಯರ್ಸಿಂದ ನಾನು ನನ್ನ ಹಸ್ಬೆಂಡ್ ಮನೆಯಲ್ಲಿ ಶಿವರಾತ್ರಿ ಸೆಲೆಬ್ರೇಟ್ ಮಾಡ್ತಾಯಿದ್ದೀನಿ. ಅಲ್ಲಿ ಹೇಗಾಗುತ್ತೆ ಅಂದರೆ ಬೆಳಗ್ಗೆಯಿಂದ ಮಾಮೂಲಿ ಉಪವಾಸ ಎಲ್ಲ ಇದ್ದೇ ಇರುತ್ತೆ. ಬಟ್ ನಮ್ಮ ಮನೆ ದೇವ್ರಿಗೆ ಅಭಿಷೇಕ ಇಟ್ಕೊಂಡಿರ್ತೀವಿ. ಸೊ ನಾವು ಅಲ್ಲಿ ದೇವಸ್ಥಾನದಲ್ಲಿರ್ತೀವಿ. ಸೊ ಹಾಗಾಗಿ ಅಮ್ಮನ ಮನೆಗೆ ಬರೋಕ್ಕಾಗಲ್ಲ. ಇದೇ ಫಸ್ಟ್ ವರ್ಷ ನಾನು ಅಮ್ಮನ ಮನೇಲಿ ಶಿವರಾತ್ರಿ ಹಬ್ಬ ಮಾಡ್ತಾ ಇರೋದು. ಹೇಗೆ ಮಾಡ್ತೀನಿ, ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ, ನಾವು ಪೂಜೆ ಎಲ್ಲ ಹೇಗೆ ಮಾಡ್ತೀವಿ ಅಂತ ನಿಮಗೆ ಹೋಗ್ತಾ ತೋರಿಸ್ತೀನಿ. ಇನ್ನು ಶಿವರಾತ್ರಿ ಹಬ್ಬದ ಬಗ್ಗೆ ಹಿನ್ನೆಲೆ ಹೇಳಬೇಕು ಅಂದರೆ, ನಿಮಗೆಲ್ಲ ಆಲ್ರೆಡಿ ಸೈಂಟಿಫಿಕ್ ಆಗಿ ಅಥವಾ ಹಿಂದಿನ ಕಥೆಗಳು, ಪುರಾಣಗಳು ಎಲ್ಲ ಗೊತ್ತಿರುತ್ತೆ. ಸುಮಾರಷ್ಟು ಕಥೆಗಳು ಕೂಡ ಇದೆ. ನಾನು ಅದನ್ನೆಲ್ಲ ಏನೂ ಹೇಳೋಕ್ಕೆ ಹೋಗೋದಿಲ್ಲ. ಬಟ್ ನಾನು ಏನು ಹೇಳಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ ಅಂದರೆ, ನಾವು ಮದುವೆಗೆಲ್ಲ ಮುಂಚೆ ನಾವು ಸಣ್ಣವರಿದ್ದಾಗ ನಮ್ಮ ತಾತನ ಮನೆಗೆ ಹೋಗಿ ಸೆಲೆಬ್ರೇಟ್ ಮಾಡ್ತಾಯಿದ್ವಿ. ಎಲ್ಲರೂ, ತಾತನ ಮಕ್ಕಳು, ಮೊಮ್ಮಕ್ಕಳು ಎಲ್ಲರೂ ಸೇರ್ಕೊಂಡ್ಬಿಡ್ತಾಯಿದ್ವಿ. ರಾತ್ರಿ ಎಲ್ಲ ಸೇರಿಕೊಂಡು ತಲಾಟೆ ಮಾಡಿಕೊಂಡು, ಹರಟೆ ಹೊಡ್ಕೊಂಡು ಆ್ಯಂಡ್ ಉಪವಾಸ ಮಾಡಿಕೊಂಡು, ರಾತ್ರಿ ಎಲ್ಲ ಜಾಗರಣೆ ಮಾಡಿಕೊಂಡು, ಎಲ್ಲ ರೇಗಿಸ್ಕೊಂಡು, ಕಾಲು ಎಳ್ಕೊಂಡು ತುಂಬ ಫನ್ನಾಗಿ ಸಕ್ಕತ್ತಾಗಿ ಎಂಜಾಯ್ ಮಾಡ್ತಾಯಿದ್ವಿ ಹಬ್ಬನ. ಆ್ಯಂಡ್ ನಮ್ಮ ಅಜ್ಜಿ ತಾತನೂ ಎಲ್ಲ ಬಂದಿದ್ದಾರೆ ಅಂತ ತುಂಬ ಖುಷಿ ಪಡೋರು. ನಮಗೂ ತುಂಬ ಖುಷಿ ಅನಿಸೋದು ಹಬ್ಬಕ್ಕೆ ವರ್ಷಕ್ಕೊಂದ್ಸಲ ಈ ಥರ ಸೇರೋದು. ಬಟ್ ಇವಾಗ ತಾತ ಹೋದ್ಮೇಲೆ ನಾವು ಯಾರೂ ಆ ಥರ ಸೇರ್ತಾ ಇಲ್ಲ. ಬಟ್ ಐ ರಿಯಲಿ ಮಿಸ್ ದೋಸ್ ಡೇಸ್. ತುಂಬ ಚೆನ್ನಾಗಿರ್ತಾಯಿತ್ತು. ನೀವೆಲ್ಲ ಹೇಗೆ ಹಬ್ಬ ಸೆಲೆಬ್ರೇಟ್ ಮಾಡ್ತೀರಾ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇನ್ನು ಫಸ್ಟು ನಮ್ಮ ಡ್ಯಾಡಿ ಪೂಜೆ ಮುಗಿಸ್ಕೊಂಡ್ರು. ಅವ್ರು ಇಷ್ಟಲಿಂಗಕ್ಕೆ ಪೂಜೆ ಮಾಡಿಕೊಂಡ್ರು. ಆ ಪೂಜೆ ಮಾಡುವಾಗ ನಾನು, ಸಿಂಬ, ನನ್ನ ತಮ್ಮ ಎಲ್ಲ ಕುತ್ಕೊಂಡು ನೋಡ್ತಾ ಇದ್ವಿ. ಸ್ಪೆಷಲಿ ಸಿಂಬ ಅಂತೂ ಹೇಗೆ ನೋಡ್ತಾ ಇದ್ದ ಅಂದರೆ, ಲಿಟ್ರಲಿ ಅವನು ಪೂಜೆ ಮಾಡೋಕ್ಕೆ ಆಸೆ ಪಡ್ತಾ ಇದ್ದಾನೇನೋ ಅಂತ ಅನಿಸ್ಬೇಕು. ಆ ಥರ ಫುಲ್ ಇಂಟ್ರೆಸ್ಟಲ್ಲಿ ನೋಡ್ತಾ ಇದ್ದ. ಅವನು ನೋಡೋಕ್ಕೆ ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು. ಆ್ಯಂಡ್ ಅಮ್ಮ ಅಡುಗೆ ಮಾಡೋದ್ರಲ್ಲಿ, ಈಗ ಫಲಹಾರ ಅದು ಇದು ಎಲ್ಲ ಮಾಡ್ಕೊಬೇಕಲ್ಲ, ಬೆಳಗ್ಗೆಯಿಂದ ಏನೂ ತಿಂದಿರಲ್ವಲ್ಲ, ಸೊ ಹಾಗಾಗಿ ಅದನ್ನು ಮಾಡೋದ್ರಲ್ಲಿ ಬಿಸಿ ಇದ್ದರು. ಸೊ ಹಾಗಾಗಿ ಅಮ್ಮ ಇಲ್ಲ. ಇನ್ನೊಂದು ಏನು ಬೇಜಾರಾಗೋಯ್ತು ಅಂದರೆ, ನಾನು ಅಮ್ಮ ಪೂಜೆ ಮಾಡೋದು ಶೂಟ್ ಮಾಡಿಕೊಂಡೆ, ನಾನು ಪೂಜೆ ಮಾಡೋದು ಸಿಕ್ತು, ನನ್ನ ತಮ್ಮ ಪೂಜೆ ಮಾಡೋದು ಸಿಕ್ತು. ಬಟ್ ಅಮ್ಮ ಮಾಡೋದೇ ಸಿಕ್ಕಲಿಲ್ಲ. ಬಿಕಾಸ್ ಅವಾಗ ಸಿಂಬ ಹಠ ಮಾಡ್ತಾಯಿದ್ದ, ನಾನು ಅವನ್ನ ಎತ್ಕೊಂಡಿದ್ದೆ, ನನ್ನ ತಮ್ಮ ಆಚೆ ಹೋಗ್ಬಿಟ್ಟಿದ್ದ. ಸೊ ಅಮ್ಮ ಪೂಜೆ ಮಾಡೋದೇನು ನನಗೆ ಕ್ಲಿಪ್ಪಿಂಗ್ ಸಿಕ್ಕಲಿಲ್ಲ. ನಾನು ಅಪ್ಪ ಎಲ್ಲ ಇಷ್ಟಲಿಂಗಕ್ಕೆ ಪೂಜೆ ಮಾಡಿದ್ವಿ. ಅಮ್ಮ ಕೂಡ ಇಷ್ಟಲಿಂಗಕ್ಕೆ ಪೂಜೆ ಮಾಡಿದ್ರು. ಬಟ್ ನನ್ನ ತಮ್ಮಂಗೆ ಇನ್ನೂ ಇಷ್ಟಲಿಂಗ ಇಲ್ಲದೆ ಇರೋದ್ರಿಂದ ಅವನು ಮನೇಲಿ ಶಿವಂದು ವಿಗ್ರಹ ಇರುತ್ತಲ್ಲ, ಅದಕ್ಕೆ ಪೂಜೆ ಮಾಡ್ದ. ಇನ್ನು ಸಿಂಬ ಅಂತೂ ಫುಲ್ ಖುಷಿಯಾಗಿದ್ದ. ಅವನಿಗೂ ವಿಭೂತಿ ಎಲ್ಲ ಧರಿಸಿ, ಅವನಿಗೇನೋ ಒಂಥರ ಹಬ್ಬ ಇದೆಲ್ಲ ಅಂದರೆ ತುಂಬ ಖುಷಿ ಪಡ್ತಾನೆ. ಆಮೇಲೆ ಹೊಸದಲ್ವ, ಅವನಿಗಿನ್ನ ಫಸ್ಟ್ ಅಲ್ವಾ. ಸೊ ಅವನು ಅದನ್ನೆಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾನೆ. ಅವನ್ನ ನೋಡಿ ನಾವು ಎಂಜಾಯ್ ಮಾಡ್ತೀವಿ.
ಇನ್ನು ನನ್ನ ಹಸ್ಬೆಂಡ್ ಮನೆಯಲ್ಲಿ ಮನೆ ದೇವರಿಗೆ ಅಭಿಷೇಕ ಎಲ್ಲ ಇರುತ್ತೆ, ಪೂಜೆ ಇರುತ್ತೆ ಅಂತ ಹೇಳಿದ್ನಲ್ವಾ. ಸೊ ಈ ಅಲಂಕಾರ ಎಲ್ಲ ನನ್ನ ಹಸ್ಬೆಂಡೇ ಮಾಡಿರೋದು. ಹೇಗಿದೆ ನೀವು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಹಬ್ಬಕ್ಕೆ ನನ್ನ ತಮ್ಮ ಕೂಡ ಬಂದಿದ್ನಲ್ಲ, ಅವನು ಒಂದು ವೀಕ್ ಇಲ್ಲೇ ಇದ್ದ. ಸೊ ಅವನಿಗೂ ಸಿಂಬಂಗೂ ಏನೋ ಒಂದು ಸ್ಪೆಷಲ್ ಬಾಂಡ್ ಅಂತ ಹೇಳ್ಬೋದು. ಯಾವಾಗಲೂ ಇಬ್ಬರು ನಗ್ತಾ ಇರ್ತಾರೆ. ಏನು ಅರ್ಥ ಆಗುತ್ತೆ, ಅವನಿಗೇನು ಅರ್ಥ ಆಗುತ್ತೆ, ಇವನೇನು ಹೇಳ್ತಾನೆ ಏನು ಗೊತ್ತಾಗಲ್ಲ, ಸುಮ್ಮನೆ ನಗ್ತಾ ಇರ್ತಾರೆ. ಇಬ್ಬರು ಈ ಥರ ಟೈಮ್ ಪಾಸ್ ಮಾಡಿಕೊಂಡು ಕೂಸುಮರಿ ಮಾಡಿಕೊಂಡು ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಇನ್ನು ನಾನು ತುಂಬ ಬಟ್ಟೆಗಳಿದ್ವು, ಹಬ್ಬ ಅದು ಇದು ಅಂದ್ಕೊಂಡು ನಾನು ಸ್ವಲ್ಪ ಸಿಂಬನ್ ಬಟ್ಟೆ ಎಲ್ಲ ಆರ್ಗನೈಸ್ ಮಾಡ್ಕೊಂಡಿರಲಿಲ್ಲ. ಸೊ ಹಾಗಾಗಿ ಅವನ ಬಟ್ಟೆ ಎಲ್ಲ ಆರ್ಗನೈಸ್ ಮಾಡ್ತಾ ಇದ್ದೆ. ನನಗೆ ಸ್ವಲ್ಪ ಈ ಏನು ಹೇಳ್ತಾರೆ, OCD ಅಂತ ಹೇಳಿದರೆ ತಪ್ಪಾಗಲ್ಲ ಅನಿಸುತ್ತೆ. ಸ್ವಲ್ಪ ಲೈಟಾಗಿದೆ. ನನಗೆ ಬಟ್ಟೆಗಳು ಇದೆಲ್ಲ ಸ್ವಲ್ಪ ನೀಟಾಗಿ ಆರ್ಗನೈಸ್ ಮಾಡ್ಕೊಂಬಿಡ್ಬೇಕು, ಇಲ್ಲ ಅಂದರೆ ಒಂಥರ ಇರಿಟೇಟ್ ಆಗ್ತಾ ಇರುತ್ತೆ. ಇವಾಗ ಹೇಳ್ತಾರಲ್ಲ, ಈ ಬಟ್ಟೆ ಅಥವಾ ರೂಮ್ಸ್ ಎಲ್ಲ ಮೆಸ್ಸಿ ಆಗಿದ್ರೆ ನಮ್ಮ ಮೈಂಡ್ ಕೂಡ ಮೆಸ್ಸಿ ಆಗಿರುತ್ತೆ ಅಂತ. ಹಾಗೆ ನಂಗೆ ಅದನ್ನು ನೋಡ್ತಾ ಇದ್ರೆ ಇದು ಯಾಕೆ ಈ ಥರ ಇದೆ, ಇದು ಯಾಕೆ ಈ ಥರ ಇದೆ ಅಂತ ತುಂಬ ಅನಿಸ್ತಾ ಇರುತ್ತೆ. ಸೊ ಹಾಗಾಗಿ ಎಲ್ಲ ಕುತ್ಕೊಂಡು ಕ್ಲೀನ್ ಮಾಡ್ಕೊತಾ ಇದ್ದೆ. ಇವಾಗ ಸಿಂಬಂದು ಬಟ್ಟೆಗಳು ಕೂಡ ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಅವ್ನ ಡೈಲಿ ವೇರ್ಸು, ಆಮೇಲೆ ಬಟ್ಟೆಗಳು ಅವ್ನಿಗೆ ಹಾಸೋದು, ಒದಿಸೋದು, ಈ ಥರ ತುಂಬ ಬಟ್ಟೆಗಳಾಗ್ಬಿಟ್ಟಿದೆ. ಸೊ ಹಾಗಾಗಿ ಇನ್ನೊಂದೇನಾದರೂ ಆರ್ಗನೈಸರ್ ಬೇಕು ಅಂತ ಹುಡುಕ್ತಾ ಇದ್ದೆ. ಆವಾಗಮ್ಮ ಇನ್ನೊಂದು ಆರ್ಗನೈಸರ್ ಕೊಟ್ಟರು. ಸೊ ಒಂದರಲ್ಲಿ ಪೂರ ಒಂದು ಬಟ್ಟೆಗಳು, ಆಮೇಲೆ ಒಂದು ಏನು ಡೈಲಿ ಏನು ಯೂಸ್ ಮಾಡ್ತೀನಿ ಆ ಥರದ ಬಟ್ಟೆ ಎಲ್ಲ ಇಟ್ಬಿಟ್ಟು, ಈ ಥರದ್ದು ಟವಲ್ಸು, ಅವನದು ಬೇರೆ ಹಾಸೋದು, ಈ ಥರದನ್ನೆಲ್ಲ ಒಂದಕ್ಕೆ ಹಾಕಿ ಸ್ವಲ್ಪ ನೀಟಾಗಿ ಆರ್ಗನೈಸ್ ಮಾಡಿಕೊಂಡೆ. ಇವಾಗ ಸ್ವಲ್ಪ ಸಮಾಧಾನ ಆಯಿತು. ಇನ್ನು ಹೇಗೆ ಆರ್ಗನೈಸ್ ಮಾಡಿಕೊಂಡೆ ಅಂತ ನೀವು ಏನಾದರೂ ಯೋಚನೆ ಮಾಡ್ತಾ ಇದ್ದರೆ ನಿಮಗೋಸ್ಕರ ಈ ಕ್ಲಿಪ್ಪಿಂಗ್ಸ್ ಅಂತ ಹೇಳ್ಬೋದು. ಸೊ ಈ ಥರ ಇತ್ತು ನನ್ನ ವೀಕೆಂಡ್ ಅಥವಾ ಈ ಒಂದು ವೀಕ್. ಐ ಹೋಪ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ. ನನ್ನ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಮೀ. ಮೀಟ್ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ಯು ಆಲ್ ಟೇಕ್ ಕೇರ್. ಬಾಯ್.